ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಒಂದು ವಾರ ಆದಮೇಲೆ ಇವತ್ತು ಕಾಲೇಜಿಗೆ ಹೋಗ್ತಿದ್ದೀನಿ. ಕಾಲೇಜಲ್ಲಿ ಇವತ್ತು ಏನಾಯಿತು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಬೆಳಗ್ಗೆ ಕಾಲೇಜಿಗೆ ಹೋಗಬೇಕು ಅಂತ ಬೇಗ ರೆಡಿಯಾಗಿ ನಲ್ಲೂರು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡೆ. ಇಲ್ಲಿಂದ ಚನ್ನಗಿರಿ ಹೋಗೋಕ್ಕೆ ಗೌರ್ಮೆಂಟ್ ಬಸ್ ಕಾಯ್ತಾ ಇದ್ರೆ ನೆನೆಸ್ಕೊಂಡ ತಕ್ಷಣ ಗೌರ್ಮೆಂಟ್ ಬಸ್ ಬಂದ್ಬಿಡ್ಬೇಕಾ? ಚನ್ನಗಿರಿ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಕಾಲೇಜಿಗೆ ಹೋಗಬೇಕು ಅಂತ ಗೌರ್ಮೆಂಟ್ ಬಸ್ಸಿಗೆ ಕಾಯ್ಕೊಂತ ನಿಂತ್ಕೊಂಡೆ. A few moments later. ಕಾಲೇಜಿಗೆ ಬಂದ್ರೆ ಅರ್ಧ ಜನ ಫ್ರೇರಿಗೆ ನಿಂತ್ಕೊಂಡಿದ್ರೆ ಇನ್ನು ಅರ್ಧ ಜನ ಹೊರಗಡೆನೆ ನಿಂತಿದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೆಳಗ್ಗೆ ಫಸ್ಟ್ ಕ್ಲಾಸ್ ಹಿಸ್ಟ್ರಿ ಫ್ರೀಡ್ ಇತ್ತು ಅಂತ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಸರ್ ಬರೀ ಹಿಸ್ಟ್ರಿ ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ರು. ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಮಾತಾಡೋದಾದ್ಮೇಲೆ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದನ್ನೆಲ್ಲ ಒಂದು ನೋಟ್ಸಲ್ಲಿ ಬರ್ಕೊಂತ ಕೂತ್ಕೊಂಡ್ಬಿಟ್ಟೆ. ಇಲ್ಲ ಚಾನ್ಸೇ ಇಲ್ಲ. ಎಗ್ ರೈಸ್ ತಿನ್ನೋಣ ಅಂತ ಕರ್ಕೊಂಡು ಹೋಗಿ ಇಬ್ಬರೇ ಬಕ್ಕಾಸುರು ಇರ್ತಾರ ತಿಂತಿದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಲ್ರು ತರಕಾರಿ ತಗೊಳಕ್ ಬಂದ್ರೆ ಇವ್ರು ತರಕಾರಿ ರೇಟ್ ಮಾತ್ರ ಕೇಳ್ತಾರೆ. ಯಾಕಬೇಕದು ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ದಿನಗಳಾದ್ಮೇಲೆ ಪೊಲೀಸ್ ಚೌಕಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ಒಂದು ಪಾರ್ಸಲ್ ತಗೊಂಡು ಇಲ್ಲಿಂದ ಸೀದಾ ಹಾಸ್ಟೆಲಿಗೆ ಬಂದೆ. ರೂಮಿಗೆ ಬಂದು ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಅಂತ ತಂದಿರೋ ಎಗ್ ರೈಸ್ನ ತಿಂದ್ಕೊಂತ ಕೂತಿದ್ದೆ. ಬರೀ ಇಂಥದೆಯಾ? ಸಂಜೆ ನಾನು ನನ್ನ ಗೆಳೆಯ ಟೀ ಕುಡಿತಾ ಕೂತಿದ್ವಿ. ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯಾರು ಮರೀದೆ ಲೈಕ್ ಮಾಡಿ.